ಓಕೆ, ನೆಕ್ಸ್ಟ್ ರವಿ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ರವಿ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ ಸರ್, ನೋಡ್ತಾ ಇದ್ದೆ ಸ್ಟೋರಿ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಲ್ವಾ. ಇಲ್ಲ, ಈ ತರ ಪರಿಸ್ಥಿತಿಲೂ ಇವತ್ತಿನ ಇದ್ರಲ್ಲಿ ಇದಾರೆ ಅನ್ನೋದು ನಾನು ಹುಡುಕಿ ತೋರಿಸಿದಿರಲ್ಲ, ಹ್ಯಾಟ್ಸ್ ಆಫ್ ಸರ್. ಪ್ರತಿ ದಿವಸ 12 ಗಂಟೆಗೆ ಮಾಡ್ತೀವಿ ಈ ಸ್ಟೋರಿ, ಪ್ರತಿದಿನ ಇರುತ್ತೆ. ಇದು ಅರ್ಧ ಗಂಟೆ ಜನರಿಗಾಗಿ ನೀವು ಬೇರೆ ಕಡೆ ಇದ್ದಾಗ ನೋಡ್ತಾ ಇದ್ವಿ, ಬಿಕ್ರಿ ಮಾಡ್ತಾ ಇದ್ದೆ ಅಂತ ಬೇಜಾರಾಗಿರುತ್ತೆ. ಈಗ ಮತ್ತೆ ಸ್ಟಾರ್ಟ್ ಆಗಿರೋದು ತುಂಬಾ ಖುಷಿಯಾಗಿದೆ. ಅದು ಬಿಗ್ 3, ಇದು ಸೂಪರ್ 3 ಈಗ. ಹಾ ಸರ್, ಖಂಡಿತ ಮಾಡ್ತೀವಿ, ಮುಂದುವರಿಸ್ತೀವಿ. ರೆಗ್ಯುಲರ್ ಆಗಿರ್ಲಿ. ನಮ್ಮ ಕಡೆಯಿಂದನೂ ಏನೇನು ನಮ್ಮ ಅಕ್ಕಪಕ್ಕ ಏನಾಗುತ್ತೆ ನಾವು ಈ ತರ ಮಾಡ್ತಾ ಇರ್ತೀವಿ. ಇಲ್ಲ ರವಿ, ಅಂತ ಅಗತ್ಯ ಬಂದಾಗ ಖಂಡಿತವಾಗ್ಲಿ ನಿಮ್ಮ ಹತ್ರ ಕೇಳ್ತೀವಿ ನಾವು. ನಾನು ಕಳೆದ ಇಂಥ ಕಾರ್ಯಕ್ರಮ 10 ವರ್ಷಗಳಿಂದ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ತನಕ ಯಾರಿಗೆಲ್ಲ ದುಡ್ಡು ಹೋಗಬೇಕು ಯಾವತ್ತೂ ಕೂಡ ನಾವು ಅದನ್ನು ಕೈಯಲ್ಲೂ ಕೂಡ ಮುಟ್ಟಲಿಲ್ಲ. ಸಂಬಂಧಪಟ್ಟವರಿಗೆ ನೇರವಾಗಿ ಒಂದು ವೇಳೆ ಸ್ಟುಡಿಯೋಗೆ ಕೊಡಿ ಅಂದರೂ ಕೂಡ ನಾನು ಸಂಬಂಧಪಟ್ಟವ್ರನ್ನ ಇಲ್ಲಿ ಕೂರಿಸಿ ದುಡ್ಡು ಬಂದ ನಂತರ ಕೊಟ್ಟಿದ್ದದ್ದಿದೆ. ಆಮೇಲೆ ಬ್ಯಾಂಕ್ ಅಕೌಂಟ್ಗೆ ಹೋದಾಗ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ಗಳನ್ನು 1 ತಿಂಗಳ ಕಾಲ ಆಫೀಸಲ್ಲಿ ಇಟ್ಟದ್ದು ಕೂಡ ಇದೆ. ಆ ಭರವಸೆ ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಿ, ಉಳಿಸ್ಕೊಳ್ತೀನಿ. ಥ್ಯಾಂಕ್ ಯು. ಸಾಗರದಿಂದ ಉಮೇಶ್ ಕರೆ ಮಾಡಿದ್ದಾರೆ. ಉಮೇಶ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಜಯಪ್ರಕಾಶ್ ಸರ್. ನಮಸ್ತೆ. ಕರ್ನಾಟಕದ ಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೇನೆ ಮತ್ತೆ ನಿಮಗೊಂದು ಕರ್ನಾಟಕ ಜನತೆಯ ಪರವಾಗಿ ಒಂದು ಬಿರುದು ಕೂಡ ಕೊಡ್ತಾ ಇದೀವಿ ಈಗ. ಕರ್ನಾಟಕದ ಯಾವುದು ವರದಿಗಾರರಲ್ಲಿ ಈಗ ಪ್ರೆಸ್ ಇರ್ಬೋದು ಅಥವಾ ಟಿವಿ ಮಾಧ್ಯಮ ಇರ್ಬೋದು, ಅದಕ್ಕೆ ಗಂಡು ಗಲ್ಲಿ ಅಂತ ನಿಮ್ಗೊಂದು ಹೆಸರು ಕೊಡೋಣ ಅಂತ ತೀರ್ಮಾನ ಮಾಡಿ. ಬಹಳ ಕಷ್ಟ ಆಗ್ಬಿಡ್ತದೆ. ನೀವೆಲ್ಲ ಇಲ್ದೇ ಹೋಗಿದ್ರೆ ಈ ಕಷ್ಟ ಸುಖ ಎಲ್ಲ ಕೇಳೋರೇ ಇಲ್ದಂಗ ಆಗ್ತದೆ. ನೋಡಿ, ಅಜ್ಜಿ ಪಾಪ 91 ವರ್ಷ. ಈಗ ನೀವು ಮಾಧ್ಯಮದವ್ರು ಈ ಟಿವಿಯಲ್ಲಿ ತೋರಿಸಿದ್ರೆ ಈಗ ಹೆಂಗ್ ಗೊತ್ತಾಗ್ತಿತ್ತು? ಇಲ್ಲಾಂದ್ರೆ ತಹಶೀಲ್ದಾರ್ ಕಚೇರಿ ಒಳಗೆ ಹೋಗೋಕೆ ಯಾರು ಬಿಡ್ತಾರೆ ಸರ್? ಬಿಡೋದೇ ಇಲ್ಲ. ಹೋದ್ರೂ ಅಲ್ಲಿ ಕೆಲವರು ಇರ್ತಾರಲ್ಲ. ಈಗ ಮತ್ತೆ ಅಲ್ಲ ಸರ್, ನನಗೆ ಆಶ್ಚರ್ಯ ಆಗೋದು ನೀವು 1500 ರೂಪಾಯಿಗೂ ಕೂಡ ಕಮಿಷನ್ ಕೇಳ್ತೀರಲ್ವಾ ಅಂತ. ಅದಕ್ಕೂ ಕೇಳ್ತಾರೆ 300 ರೂಪಾಯಿ ಕೊಡು, 200 ರೂಪಾಯಿ ಕೊಡು. ನಾನು ಅದು ಕೇಳಿದ್ದೀನಿ. ಯಾರು ನೋಡಿ, ಮನೆ ಕೆಲವ್ರದ್ದು ಮನೆ ಬಿದ್ದಿದೆ, ಈಗಲೂ ಹೇಳ್ತಾ ಇದ್ದೀನಿ, ಮನೆ ಬಿದ್ದಿದೆ ಕೆಲವ್ರದ್ದು. ಕಂಪ್ಲೀಟ್ ಮನೆ ಬಿದ್ದವ್ರಿಗೆ 5 ಲಕ್ಷ ಕೊಡ್ತಾರೆ ಸರ್ಕಾರ, ಅರ್ಧ ಬಿದ್ದವರಿಗೆ 3 ಲಕ್ಷ ಕೊಡ್ತಾರೆ, ಭಾಗಶಃ ಸ್ವಲ್ಪ ಬಿದ್ದವ್ರಿಗೆ 50,000 ಕೊಡ್ತಾರೆ. ಯಾವನಾದ್ರೂ ತಹಶೀಲ್ದಾರ ಮತ್ತೊಬ್ಬನ ಕೇಳಿದ್ರೆ ರೆಕಾರ್ಡ್ ಮಾಡಿ ನಾನು ಕಳಿಸಿ. ಅವ್ರು ಇರಬಾರ್ದು ಅಲ್ಲಿ ಜಾಬಲ್ಲಿ, ಅದಂತೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಉಮೇಶ್ ಅವರೇ, ನಮ್ಮ ಹುಮ್ಮಸ್ಸನ್ನು ಜಾಸ್ತಿ ಮಾಡಿದ್ದಕ್ಕಾಗಿ. ಸತೀಶ್ ಕರೆ ಮಾಡಿದ್ದಾರೆ ಬೆಂಗಳೂರು. ಸತೀಶ್ ಸರ್, ನೋಡ್ತಾ ಇದ್ದೀರಾ ಸೂಪರ್ 3? ನೋಡ್ತಾ ಇದ್ದೀನಿ ಸರ್. ಏನಿಸ್ತು? ಸುಮಾರು ಒಂದು 6 ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮನ್ನ. ಓಕೆ, ನಿಮ್ಗೆ ಫಸ್ಟ್ ನಮ್ಮ ಕರ್ನಾಟಕ ಜನತೆ ಕಡೆಯಿಂದ ದೊಡ್ಡ ಧನ್ಯವಾದಗಳು ನಿಮ್ಗೆ. ಥ್ಯಾಂಕ್ ಯು ಸತೀಶ್. ಅದರಲ್ಲಿ ಇಂಥ ಒಂದು ವಯಸ್ಸಾದ್ರೂ ನೋಡ್ತಾ ಇದ್ರಲ್ಲ ಹೌದು ಸರ್, ನಿಮ್ಮಂತ ಚಾನಲ್ ಆಗ್ಲಿ, ನಿಮ್ಮಂತ ಒಂದು ವ್ಯಕ್ತಿ ನಿಜವಾಗ್ಲೂ 100% ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿ ಇರ್ಬೇಕಂತ ನಾನು ಆಸೆ ಪಡ್ತೀನಿ. ಖಂಡಿತ ಸರ್. ಒಳ್ಳೆ ಒಂದು ಪೋಸ್ಟ್ ಅಲ್ಲಿ ಇದ್ರೆ ನೀವು ಇಂಥವೆಲ್ಲ ಸ್ವಲ್ಪ ಮಟ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ. ಒಳ್ಳೆ ಪೋಸ್ಟ್ ಅಂದ್ರೆ ಯಾವುದು? ನಾನು ಚೆನ್ನಾಗಿ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದೀನಿ ನಾನು ಸರ್. ಅದಲ್ಲ, ಒಂದು ಜನಪ್ರತಿನಿಧಿಯಾಗಿ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಜನಪ್ರತಿನಿಧಿಗಳನ್ನ ನೋಡ್ತಾ ಇದ್ರೆ ಒಂಥರ ಏಸಿಗೆ ಆಗುತ್ತೆ ಸರ್, ನಮ್ಗೆ ಅಸಹಾಯ ಅನ್ಸುತ್ತೆ ಸರ್. ಜನಪ್ರತಿನಿಧಿಯಾಗಿ ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ಸರ್. ನನಗೆ ರಿಪಬ್ಲಿಕ್ ಕನ್ನಡ ಕೊಟ್ಟಿರುವ ವೇದಿಕೆ ಇದೆಯಲ್ಲ, ಇದರಲ್ಲಿ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ನೋಡಿ ಸರ್. ನಾನು ಬಿ3 ನೋಡ್ತಾ ಇದ್ದೀನಿ ನಿಮಗೆ, ಅಲ್ವಾ? ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸತೀಶ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಅಣ್ಣ ಗಣೇಶ್ ಕಾಸರಗೋಡು ಅವರು ಕರೆ ಮಾಡಿದ್ದಾರೆ. ಈಗ ಅವರು ಸಿಕ್ಕಿದ್ರೆ ನನ್ನನ್ನು ಗದರಿಸೋದು ಜಾಸ್ತಿ, ಬಹುಶಃ ಇವತ್ತು ಸ್ವಲ್ಪ ಸಂಭ್ರಮಿಸ್ಬೋದು ಅಂತ ಅನಿಸುತ್ತೆ. ಗಣೇಶ್ ಸರ್ ನಮಸ್ತೆ. ಗಣೇಶ್ ಸರ್ ನಮಸ್ತೆ. ನಮಸ್ತೆ. ಹೇಳಿ. ನನಗೆ ಏನಿಲ್ಲ, ಮಾತಾಡ್ಬೇಕಾದ್ದು ಒಂದೇ ಒಂದು ವಿಚಾರ ಏನಂದ್ರೆ, ನೀವು ಇವತ್ತು ಕೊಟ್ಟಿದ್ದು ನಿಮ್ಗೆ ಅದು ರಿಟರ್ನ್ ಆಗುತ್ತೆ ಅಂತ. ಹೌದು, ಅದು ನನ್ನ ಲೈಫಲ್ಲಿ ನಿಜ. ಹೌದು, ನಾನು ಇವತ್ತೇನೋ ನೆಮ್ಮದಿಯಾಗಿ ಆರಾಮಾಗಿ ಸಂತೋಷವಾಗಿರೋದಿದ್ರೆ, ನಿಮ್ಮ ಚದುರಿದ ಚಿತ್ರಗಳು ಬುಕ್ ತರ ಎಷ್ಟೋ ಕಲಾವಿದರಿಗೆ ಕಲಾವಿದರಿಗೆ ನೀವು ಆಸರೆ ಆಗಿದ್ದೀರಿ, ಗೊತ್ತಿದೆ ನನಗೆ. ಹೌದು, ಅದು ನಂಗೆ ಭಾರಿ ಇಷ್ಟ ಆಯ್ತು. ಇಲ್ಲ, ನೀವು ಬರೋದೆಲ್ಲ ಆಗ್ತಾ ಇರ್ತೀರಿ ಗಣೇಶ್ ಅವರೇ. ಇಲ್ಲ, ನನಗೆ ನಾನೇನು ನೆಮ್ಮದಿಯಾಗಿದ್ದೇನೋ ನೀವು ಕೂಡ ನನ್ನ ವಯಸ್ಸಿಗೆ ಬಂದಾಗ ಈ ನೆಮ್ಮದಿಯನ್ನು ನೀವು ಕಾಣ್ತೀರಿ. ಖಂಡಿತ ಸರ್, ಖಂಡಿತ. ಅದನ್ನ ನೀವು ತೋರಿಸಿಕೊಟ್ಟಿದ್ದೀರಿ. ತುಂಬಾ ಖುಷಿಯಾಗಿದೆ ಸರ್. ಅಲ್ಲ, ನೀವು ಇಷ್ಟೇ ಹೊಗಳ್ತೀರಿ, ಆಮೇಲೆ ವೀಕ್ಷಕರು ಇವರು ಇಷ್ಟೇ ಬೈತಾರೆ ಕೂಡ ನನಗೆ. ಇಲ್ಲ, ಇಷ್ಟೇ ಬೈತಾರೆ. ಮಿಸಸ್ ಗಾಯತ್ರಿ ಕೂಡ ಒಂದು ಮಾತು ಹೇಳಿಕ್ಕೆ ಹೇಳಿದ್ರು ನಿಮ್ಮ ಹತ್ರ. ಗಾಯತ್ರಿ ಸೂಪರ್ 3 ಹೇಳಿ. ಸೂಪರ್. ಒಂದು ನಿಮಿಷ.
ಗಣೇಶ್ ಕಾಸರಗೋಡು ಅವರು ಖ್ಯಾತ ಪತ್ರಕರ್ತರು, ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಚದುರಿದ ಚಿತ್ರಗಳು, ಬಣ್ಣ ಮಾಸಿದ ಬದುಕು, ತುಂಬ ಅವಾರ್ಡ್ ಎಲ್ಲ ಬಂದಿದೆ. ಆಮೇಲೆ ಅನೇಕರಿಗೆ ಇವರ ಪುಸ್ತಕ ನೋಡಿ, ಇವನ್ ಅಶ್ವಥ್ ಇದ್ದಾರಲ್ಲ, ಅಶ್ವಥ್ ಅವ್ರಿಗೂ ಕೂಡ ಇವರ ಬುಕ್ ನೋಡಿದ ನಂತರ ಉಮಾಶ್ರೀ ಅವರು ಅಲ್ಲಿಗೆ ಹೋಗಿ ಹೆಲ್ಪ್ ಮಾಡ್ತಾರೆ. ಆಮೇಲೆ KT ರಘು ಇದ್ದಾರೆ, ಸದಾಶಿವ್ ಸಾಲಿಯಾನ್, ಇಂಥ ನಟರ ಬಗ್ಗೆ ಎಲ್ಲ ಇವರು ಬರೆದಿದ್ರು. ಆಮೇಲೆ ಶನಿಮಾದೇವಪ್ಪ ಇವ್ರ ಬಗ್ಗೆ ಎಲ್ಲ ಬರೆದಿದ್ರು. ಓಕೆ, ಈಗ ಒಂದು ಬ್ರೇಕ್ ವೀಕ್ಷಕರೇ. ಬ್ರೇಕ್ ಆದ ನಂತರ 5 ರಿಪೋರ್ಟರ್ಗಳ ನಂಬರ್ ಕೊಡ್ತೀನಿ. ಆಮೇಲೆ ಇವತ್ತಿನ ಮಂಜು ಪತ್ತಾರ್ ಗದಗ ಪ್ರತಿನಿಧಿ ಮತ್ತು ಮಂಜುನಾಥ್ ಸಾಳೀರ್ ಗದಗ ಕ್ಯಾಮ್ರಾಮ್ಯಾನ್, ಇವರಿಗೆ ಥ್ಯಾಂಕ್ಸ್ ಹೇಳಿಸೋದಕ್ಕೆ ಇನ್ನೊಂದು ಟೈಮ್ ಇದೆ. ಯಾಕೆಂದರೆ ಅವರು ಮತ್ತೊಬ್ಬ ವಿಷಯ ಅವರಿದ್ದಾರಲ್ಲ, ಮಗನಿಗೂ ಬಂದ ನಂತರ ನಾನು ಅವರ ನಂಬರ್ ಕೊಡ್ತೀನಿ. ಅವತ್ತು ಥ್ಯಾಂಕ್ಸ್ ಹೇಳುವಿರಂತೆ. ಈಗ ಇದಾದ ನಂತರ 5 ಜನ ನಂಬರ್ ಕೊಡ್ತೀನಿ ನಾನು ನಿಮಗೆ. ಬೀದರ್, ಬಾಗಲಕೋಟೆ, ದಾವಣಗೆರೆ, ತುಮಕೂರು, ಬಳ್ಳಾರಿ ಈ ಜಿಲ್ಲೆಯಲ್ಲಿರೋರು ಈ ನಂಬರನ್ನ ಸೇವ್ ಮಾಡಿಟ್ಕೊಳ್ಳಿ. ಯಾವುದೇ ಸುದ್ದಿ ಇದ್ದರೂ ಕೊಡಿ, ನಿಮ್ಮ ಸಮಸ್ಯೆಗಳಿದ್ರೂ ಕೊಡಿ. ಹಾಗಂತ ಸರ್ ನನಗೆ 4 ಸೈಟ್ ಇತ್ತು, 1 ಸೈಟ್ ಬಂದಿಲ್ಲ ಅಂತೇಳಿ ನೀವು ಸುದ್ದಿ ಮಾಡೋಕ್ಕೆ ಬಂದರೆ ದೇವರನೇ ಮಾಡಲ್ಲ. ಅರ್ಥ ಆಯ್ತಾ? ಯಾವ ಸುದ್ದಿ ಮಾಡ್ತೀವಿ ನಾವು ಅಂತ. ಒಂದು 10 ಜನರಿಗೆ 100 ಜನರಿಗೆ ಸ್ವತಃ ನಿಮಗೂ ಕೂಡ ಹೆಲ್ಪ್ ಆಗುವಂಥದ್ದು ಸರ್ಕಾರದಿಂದ ಆಗಬೇಕಾದಂಥ ಕೆಲಸಗಳು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಸ್ವಲ್ಪ ಟೈಮ್ ಇಲ್ಲದ ಕಾರಣ ರಿಪೋರ್ಟರ್ಗಳ ನಂಬರ್ ನಾಳೆ ಕೊಡ್ತೀನಿ. ಅವತ್ತು ಹೇಗಿತ್ತು ಅಜ್ಜಿ ಬದುಕು, ಇವತ್ತು ಹೇಗಿದೆ ಒಂದು ತೋರಿಸ್ಬಿಡ್ತೀನಿ. ಪಿಂಚಣಿ ಶುರುವಾಗಿದೆ, ಅಳ್ತಾ ಇದ್ರು ಅಜ್ಜಿ. ಇವತ್ತು ಅಕ್ಕಪಕ್ಕದಲ್ಲಿದ್ದವರು ಎಲ್ಲ ಬಂದು ಖುಷಿಯಾಗಿ ನೋಡಿ ಆ ಅಜ್ಜಿ ದುಡ್ಡು ಎಣಿಸೋದೇ ಚಂದ ನೋಡ್ರಿ ಅಲ್ವಾ. ನೋಡಿ ಕೈ ಸ್ವಲ್ಪ ಹಿಂಗೆಲ್ಲ ಸ್ವಲ್ಪ ಶೇಕ್ ಆಗ್ತಾಯಿದೆ. ಹೆಂಗಿದ್ದಾರೆ ನೋಡಿ ಅಜ್ಜಿ. ಈಗ 91 ವರ್ಷ ಅಂತೆ. 91 ವರ್ಷ ಅಂತೆ. ಒಂದು 20-35ನೇ ವಯಸ್ಸಲ್ಲಿ ಐಶ್ವರ್ಯ ಥರ ಇರಲಿಕ್ಕಿಲ್ವ ಅವರು? ಅಷ್ಟು ಚೆನ್ನಾಗಿದ್ದಾರೆ ಅವರು. ಪೆನ್ಷನ್ಗಾಗಿ ಪರದಾಟ. ನಾವೇ ಟಮ್ ಪಾಪ ಮಂಜು ಪತ್ತಾರ್ ಪರವಾಗಿಲ್ಲ. ಇದು ರಿಪಬ್ಲಿಕ್ ಕನ್ನಡದ ಧ್ಯೇಯ. ನಾವಿರೋದೇ ನಿಮಗಾಗಿ. ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಹಾಗಿದ್ರೆ ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3ಯಲ್ಲಿ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.